ಈ ವರ್ಷ ನೋಡಿದ್ರಿ ಅಂದರೆ ಹೀಟ್ ಸ್ಟ್ರೋಕ್ ಅಂದರೆ ಡೆಲ್ಲಿಗಿಂತ ಜಾಸ್ತಿ ಟೆಂಪ್ರೇಚರು ಬ್ಯಾಂಗ್ಳೂರಲ್ಲಿ ಆಗುತ್ತೆ ಅಂತ ಹೇಳ್ತಿದ್ರೆ. ಸೊ ಈ ಥರ ಇರೋವಾಗ ಖಂಡಿತ ಬಂದು ಬಾಡಿ ಡಿಹೈಡ್ರೇಟ್ ಆಗೋದಾಗಲಿ ಅಥವಾ ಬಾಡಿ ಮೇಲೆಲ್ಲ ಸಣ್ಣ ಸಣ್ಣ ಹೀಟ್ ಬಾಯ್ಲ್ ಬರೋದಾಗಲಿ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಇರೋವಾಗ ನಾವು ಖಂಡಿತ ಡಿಹೈಡ್ರೇಟ್ ಆಗದಿರಂಗೆ ಬಾಡಿನ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಗೊಂದು 3 ರೆಮಿಡಿ ಹೇಳ್ತೀನಿ. ಸೊ ನೀವೇನಾದರೂ ರೆಗ್ಯುಲರ್ ಆಗಿ ವಾಕ್ ಮಾಡ್ತೀನಿ ಅಥವಾ ಎಕ್ಸಸೈಸ್ ಮಾಡ್ತೀನಿ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಹೀಟ್ ಆಗೋದು ಜಾಸ್ತಿ. ಡೈಲಿ ಒಂದು 4 ಲೀಟ್ರ್ ನೀರು ಕುಡೀರಿ. ಬಟ್ ಅದರಲ್ಲಿ 1 ಲೀಟ್ರ್ನ ನೀರು ಇಟ್ಕೊಂಡು ಎಲೆಕ್ಟ್ರೋಲೈಟ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಇಮಾಲಿಯನ್ ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಅಂತ ಬರುತ್ತೆ, ಅದನ್ನು ಮಿಕ್ಸ್ ಮಾಡಿ ಆ ನೀರನ್ನ ಕುಡೀರಿ. ಅದರಿಂದ ಏನಾಗುತ್ತೆ, ಬಾಡಿ ಒಂದು ಡಿಹೈಡ್ರೇಟ್ ಆಗಲ್ಲ. ಸೊ ಸಿಕ್ಕಾಪಟ್ಟೆ ಕೂಲಾಗಿರುತ್ತೆ. ಅದು ಎರಡನೇದು ಬಂದುಬಿಟ್ಟು ನಿಮಗೆ ಟೆಂಪ್ರೇಚರ್ ಮೇಂಟೈನ್ ಆಗೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಹೀಟ್ ಬಾಯ್ಲ್ಸ್ ಆಗಲ್ಲ ಅಥವಾ ಸ್ಟ್ರೋಕ್ ಆಗಲ್ಲ. ಅದೇ ರೀತಿ ಮಸಲ್ ಕ್ರ್ಯಾಂಪ್ ಆಗಲ್ಲ. ನೆಕ್ಸ್ಟ್ ನೋಡಿದ್ರೆ ಮಜ್ಜಿಗೆ ಮತ್ತು ಎಳ್ನೀರು, ಇದು ಖಂಡಿತ ಈ ಒಂದು ವರ್ಷ ಈ ಹೀಟ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಖಂಡಿತ ತೊಗೋಬೇಕು. ಇದು ಬಂದು ನಿಮಗೆ ಬಾಡಿನ ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ಗೆ ಸಿಕ್ಕಾಪಟ್ಟೆ ವೆಯ್ಟ್ ಇದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಗೋಂದ್ ಕಟ್ಟಿರ ಅಥವಾ ಬಾದಾಮಿ ಗೋಂದ್ ಅಂತ ಸಿಗುತ್ತೆ, ಒಂದು ಅರ್ಧ ಕೆಜಿನೇ ತೊಗೋಬೋದು. ಅರ್ಧ ಕೆಜಿ ಬಂದ್ಬಿಟ್ಟು ಒಂದು 300 ರೂಪಾಯಿ ಇರುತ್ತೆ. ಸೊ ಅರ್ಧ ಕೆಜಿ ತೊಗೊಂಡ್ಬಿಟ್ರೆ ಹತ್ರ ಒಂದು 6 ತಿಂಗಳೇ ಬಂದುಬಿಡುತ್ತೆ, ನಿಮಗೇನು ತೊಂದರೆ ಇಲ್ಲ. ಸೊ ಅದರಲ್ಲಿ ಒಂದು 3 ರಿಂದ 4 ಗೋಂದನ್ನ ತೊಗೊಂಡು ಸೊ ರಾತ್ರಿ ನೀರಲ್ಲಿ ನೆನೆಸಿಟ್ಕೊಂಬಿಡಿ. 10 ರಿಂದ 15 ಒಣದ್ರಾಕ್ಷಿನೂ ಚಿಯಾ ಸೀಡ್ಸ್ ಅಂತ ಬರುತ್ತೆ, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು 5 ರಿಂದ 6 ಬಾದಾಮಿನ ಕೂಡ ನೆನೆಸಿಟ್ಕೊಳ್ಳಿ. ಇದನ್ನು ತೊಗೊಳೋದ್ರಿಂದ ಏನಾಗುತ್ತೆ ನಿಮಗೆ, ಸೊ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ, ಅದರಲ್ಲೆಲ್ಲ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ವಾರಕ್ಕೆ 2 ದಿನ ತೊಗೊಂಡ್ರೆ ಸಾಕು. ಬಟ್ ತುಂಬ ಹೀಟ್ ಇರೋರು ಇದು ಡೈಲಿ ತೊಗೋಬೋದು, ಎಸ್ಪೆಷಲಿ ಈ ಒಂದು ಸಮ್ಮರಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.